ಹರೇ ಕೃಷ್ಣ. ಈ ದಿನ ವಿಶೇಷವಾಗಿ ನಾವು ಮಾತಾಡ್ತಾ ಇರತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಅಧಿಕ ಮಾಸದ ವಿಚಾರ. ಈ ಅಧಿಕ ಮಾಸ ಅನ್ನೋದು 3 ವರ್ಷಗಳಿಗೊಮ್ಮೆ ಮಾತ್ರ ಬರತಕ್ಕಂಥ ಒಂದು ಮಾಸವಾಗಿರುತ್ತೆ. ಇದು ಸೌರಮಾನ ಮತ್ತು ಚಾಂದ್ರಮಾನ ಮಾಸಗಳನ್ನ ಸರಿದೂಗೋದಕ್ಕಾಗಿ ಒಂದು ಮಾಸ ಅಧಿಕವಾಗಿ ಬರುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಅದಕ್ಕೆಲ್ಲ ಯಾವುದೇ ರೀತಿಯಾದ ಒಂದು ಅವಕಾಶಗಳಿರೋದಿಲ್ಲ. ಅದ್ರ ಹೊರತಾಗಿ ಈ ಒಂದು ಮಾಸ ಶುಭ ಕಾರ್ಯ ಮಾಡೋದಿಲ್ಲ ಅಂದ ಮಾತ್ರಕ್ಕೆ ಇದು ಅಶುಭ ಮಾಸವ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ. ಈ ಒಂದು ಮಾಸವನ್ನು ನಾವು ಜಪ, ತಪಸ್ಸು, ದಾನ, ಧರ್ಮ, ಯಾವುದೇ ರೀತಿಯಾದ ವ್ರತಾಚರಣೆಗಳು, ಶಾಂತಿ, ಯಾವುದೇ ಒಂದು ಜಾತಕದಲ್ಲಿರ್ತಕ್ಕಂಥ ದೋಷ ಕರ್ಮಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದಕ್ಕೆ ಬಹಳ ಸೂಕ್ತವಾದಂಥ ಒಂದು ಸಮಯ ಆಗಿರುತ್ತೆ. ಈ ಒಂದು ಮಾಸ ಯಾವುದೇ ರೀತಿಯಾದ ಆಧ್ಯಾತ್ಮಿಕ ಚಿಂತನೆಗಳಿಗೆ ಬಹಳ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಈ ಒಂದು ಮಾಸ ನಿಮಗೆ ಶುಭ ಕಾರ್ಯಗಳು ಮಾಡೋದಕ್ಕೆ ಅಲ್ಲದೆ ಹೋದರೂ ಸಹ ಇದನ್ನು ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ಮಹಾವಿಷ್ಣುವಿಗೆ ಬಹಳ ಪ್ರಿಯವಾದ ಒಂದು ಮಾಸ ಅಂತ ಸಹ ಈ ಒಂದು ಅಧಿಕ ಮಾಸವನ್ನು ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಮಾಸಗಳಲ್ಲೂ ನಾವು ಒಂದಲ್ಲ ಒಂದು ರೀತಿಯಾದ ಶುಭ ಕಾರ್ಯಗಳನ್ನ, ಯಾವುದೇ ರೀತಿಯಾದ ಕೈಂಕರ್ಯಗಳನ್ನ, ನಮ್ಮೆಲ್ಲ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀವಿ. ಆದರೆ ಮುಖ್ಯವಾಗಿ ಆಧ್ಯಾತ್ಮಿಕ ಚಿಂತನೆಗಾಗಿ, ಭಗವಂತನ ಒಂದು ಸ್ಮರಣೆಗೆ, ಅದಕ್ಕಾಗಿ ಒಂದು ಯೋಗ್ಯವಾದ ಒಂದು ಸಮಯ ಬೇಕಾಗಿರುತ್ತೆ. ಈ ಒಂದು ಸಮಯದಲ್ಲಿ ಇವೆಲ್ಲ ಏನೇ ಮಾಡಿದ್ರೂ ಸಹ ಈ ಒಂದು ಆಧ್ಯಾತ್ಮಿಕ ಚಿಂತನೆಗಳಿಗೆ ಬಹಳ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದ ದಾನ ಧರ್ಮಗಳನ್ನ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿರುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗ ಸೂರ್ಯೋದಯಕ್ಕೆ ಮುಂಚೆನೇ ಇದ್ದು ಯಾವುದಾದೊಂದು ನಿಮಗೆ ಯಾವ ಇಷ್ಟವಾದಂಥ ದೇವರು, ಆ ದೇವರಿಗೆ ಏನೋ ಒಂದು ವ್ರತಾಚರಣೆ ಕೈಗೊಂಡು ಆ ಒಂದು ವ್ರತವನ್ನು ಒಂದು ಮಾಸ ಅಥವಾ ಒಂದು ಮಾಸದಲ್ಲಿ ಕನಿಷ್ಠ 11 ದಿನ, 16 ದಿನ, 21 ಅಥವಾ 27 ದಿನಗಳು ಅಥವಾ ಪೂರ್ಣ ಮಾಸವನ್ನು ನೀವು ಈ ಒಂದು ಕಾಲದಲ್ಲಿ ಏನೇ ಒಂದು ವ್ರತಾಚರಣೆಯನ್ನು, ಪೂಜೆ ಕೈಂಕರ್ಯಗಳನ್ನ ಹಮ್ಮಿಕೊಂಡ್ರೆ ಬಹಳ ಒಳ್ಳೆಯದು, ಉತ್ತಮವಾದ ಫಲಪ್ರದವೂ ಕೂಡ ಆಗಿರುತ್ತೆ ಈ ಒಂದು ಮಾಸ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಮಾಸದಲ್ಲಿ ಬಹಳ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ಈ ಒಂದು ಮಾಸವನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ. 1 ತಿಂಗಳ ಕಾಲ ಇದು ಬರ್ತಕ್ಕಂಥದ್ದು ಬಹಳ ಉತ್ತಮವಾದ ಒಂದು ಕಾಲ. ಹಾಗಾಗಿ ಎಲ್ಲರೂ ಸಹ ದಯವಿಟ್ಟು ಈ ಒಂದು ಅಧಿಕ ಮಾಸವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ಅಧಿಕ ಮಾಸದಲ್ಲಿ ಮಹಾವಿಷ್ಣುವಿನ ಅಷ್ಟಾಕ್ಷರಿ ಜಪ ಮಾಡ್ತಕ್ಕಂಥದ್ದು, ಮಹಾವಿಷ್ಣುವಿನ ಸ್ಮರಣೆ ಚಿಂತನೆ ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಓದ್ತಕ್ಕಂಥದ್ದು, ವಿಷ್ಣು ಪುರಾಣ ಓದ್ತಕ್ಕಂಥದ್ದು, ಭಗವದ್ಗೀತೆ ಓದ್ತಕ್ಕಂಥದ್ದು, ಏನೋ ಒಂದು ಕಾರ್ಯವನ್ನು ಈ ಸಮಯದಲ್ಲಿ ಕೈಗೊಳ್ಳ್ರಿ. ಅಥವಾ ಯಾವುದಾದ್ರೂ ನೀವು ದೇವಿ ಉಪಾಸನೆ, ದೇವಿ ಭಕ್ತರಾದರೆ, ಶಿವಭಕ್ತರಾದರೆ ಶಿವನ ಉಪಾಸನೆ, ಯಾವುದೇ ರೀತಿಯಾಗಿ ಭಗವಂತನ ಚಿಂತನೆಯನ್ನು ಮಾಡಿದ್ರೆ ಈ ಒಂದು ಕಾಲದಲ್ಲಿ ಬಹಳ ಉತ್ತಮವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ಮಾಸದಲ್ಲಿ ವ್ಯರ್ಥ ಮಾಡದೆ ಭಗವಂತನ ಚಿಂತನೆಗಳಿಗೆ ಆದಷ್ಟು ಅವಕಾಶವನ್ನು ಕೊಟ್ಟು ಈ ಒಂದು ಮಾಸವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ಮಾಸದಲ್ಲಿ ಯಾವ್ದಾದ್ರು ಶುಭ ಕಾರ್ಯ ಮಾಡ್ಬೋದಾ, ಇಷ್ಟು ಒಳ್ಳೆಯದು ಇದಕ್ಕೆಲ್ಲ ಅಂತಂದರೆ ಈ ಒಂದು ಇದರಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರೂ ಒಳ್ಳೆಯದೇ ಸಹ ಅನ್ನೋ ಒಂದು ಗೊಂದಲ ಹುಟ್ಟಬೋದು. ಆದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಈ ಅಧಿಕ ಮಾಸದಲ್ಲಿ ಒಂದು ಅಧಿಕ ಮಾಸ, ಒಂದು ನಿಜ ಮಾಸ ಅಂತ ಬರ್ತದೆ. ಇದರಲ್ಲಿ ಜ್ಯೇಷ್ಠ ಮಾಸ ಈ ಒಂದು ವರ್ಷದಲ್ಲಿ ಬಂದಿರತಕ್ಕಂಥ ಅಧಿಕ ಮಾಸವಾಗಿರುತ್ತೆ. ಇದು ಅಧಿಕವಾಗಿರುತ್ತೆ ಅಷ್ಟೇ ಹೊರತು ಇದು ಗಣನೆಗೆ ಬರೋದಿಲ್ಲ. ಗಣನೆಗೆ ಬರ್ತಕ್ಕಂಥದ್ದು ನಿಜ ಜ್ಯೇಷ್ಠ ಮಾಸವಾಗಿರುತ್ತೆ. ಅದಕ್ಕಾಗಿ ಅದನ್ನು ನಿಜ ಮಾಸ ಅಂತ ಹೇಳ್ತೀವಿ, ಇದನ್ನು ಅಧಿಕ ಮಾಸ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಒಂದು ಪುಣ್ಯ ಕಾರ್ಯಗಳು, ಶುಭ ಕಾರ್ಯಗಳು ನೀವೇನೇ ಒಂದು ಮಾಡಿದ್ರೂ ಸಹ ಅದು ಗಣನೆಗೆ ಬರೋದಿಲ್ಲ. ನಿಜ ಮಾಸ ಆದಾಗ ಅದು ನಿಜವಾಗಿರುತ್ತೆ, ಅದೇ ಮಾಸ ಆಗಿರೋದ್ರಿಂದ ಆ ಒಂದು ಮಾಸದಲ್ಲಿ ಮಾಡಿದ್ರೆ ಎಲ್ಲವೂ ಒಳ್ಳೆಯದು. ಈ ಒಂದು ಸಮಯದಲ್ಲಿ ಬೇರೆ ರೀತಿಯಾದ, ನಾನು ಆಗಲೇ ಹೇಳಿದಂಥ ಒಂದು ಭಗವತ್ ಚಿಂತನೆಯನ್ನು ಮಾಡಿ ಆದಷ್ಟು ಎಷ್ಟು ಭಗವಂತನ ಚಿಂತನೆ ಮಾಡ್ತೀರಾ ಈ ಒಂದು ಮಾಸದಲ್ಲಿ ಉತ್ತಮವಾದ ಫಲಪ್ರದವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ಮಾಸದಲ್ಲಿ ಎಲ್ಲ ರೀತಿಯಾದ ಒಂದು ಭಗವಂತನ ಚಿಂತನೆಯನ್ನು ಕೈಗೊಳ್ಳಿ ಅಂತ ಹೇಳಿ ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತೇನೆ. ಹರೇ ಕೃಷ್ಣ.